ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು MRL ಸ್ಟಡಿ ಸ್ಟುಡಿಯೋ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತಿಸುತ್ತಾ ನಾನು ಇವತ್ತಿನ ತರಗತಿಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತಹ ಮನೋವಿಜ್ಞಾನ ಈ ಒಂದು ವಿಷಯದಲ್ಲಿ ಬೆಳವಣಿಗೆ ಮತ್ತು ವಿಕಾಸ ಆ ಒಂದು ವಿಷಯದ ಕುರಿತು ಹಿಂದಿನ ತರಗತಿಯನ್ನು ಮಾಡಿದ್ದೀನಿ. ಆ ಒಂದು ತರಗತಿಗೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ನೋಡೋಣ. ಯಾರೆಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರ ಒಂದು ನೇಮಕಾತಿಗೆ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದರು ಅವರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನೋಡೋಣ. ಮುಖ್ಯವಾದ ಪ್ರಶ್ನೆಗಳು ಆ ಒಂದು ಟಾಪಿಕ್ ಮೇಲೆ ಇನ್ನು ಬೆಳವಣಿಗೆ ಮತ್ತು ವಿಕಾಸ ಟಾಪಿಕ್ ನೋಡಿದ್ದೀವಲ್ಲ ಆ ಒಂದು ಟಾಪಿಕ್ ಮೇಲೆ ಪ್ರಶ್ನೋತ್ತರಗಳನ್ನು ಈಗ ಬಿಡಿಸೋಣ. ಮೊದಲನೇ ಪ್ರಶ್ನೆ, ಶಾಲಾ ಪೂರ್ವ ಹಂತದಲ್ಲಿ ಭಾಷೆ ಬೆಳವಣಿಗೆಯು ಇದರಿಂದ ಪ್ರಭಾವಿಸಲ್ಪಡ್ತದೆ ಅಂತಂದರೆ ಅದು ಸಾಮಾಜಿಕ ಅನುಕ್ರಿಯೆ ಮೂಲಕ ಏನಾಗ್ತೈತೆ, ಭಾಷೆ ಬೆಳವಣಿಗೆ ಆಗ್ತೈತೆ. ಪರಿಕಲ್ಪನಾತ್ಮಕ ಬೆಳವಣಿಗೆ ಯಾರು ಕೊಡುಗೆ ಅಂದರೆ ಯಾರು ನೀಡಿದರು ಅಂತಂದರೆ ಆ ಸಿದ್ಧಾಂತ ಬ್ರೂನರ್ ಅವರು ನೀಡ್ತಾರೆ. ತನ್ನ ಸಂಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತಕ್ಕೆ ಪ್ರಸಿದ್ಧವಾಗಿರುವಂಥ ಮನೋವಿಜ್ಞಾನಿ ಅಂದರೆ ಪಿಯಾಜೆ. ಇವರು ಸಂಜ್ಞಾತ್ಮಕ ಅಂದ್ರೆ ಒಂದೇ, ಭೌತಿಕ ವಿಕಾಸ ಅಂದ್ರೂ ಒಂದೇ. ಬ್ರೂನರ್ ಅವರ ಪರಿಕಲ್ಪನಾ ಬೆಳವಣಿಗೆ ಸರಿಯಾದ ಅನುಕ್ರಮ ಯಾವುದಂದರೆ ಒಂದು ಕ್ರಿಯೆ ಬಿಂಬ ಪದಗಳು. ಬ್ರೂನರ ಪ್ರಕಾರ ಭಾಷೆಯ ಸೂತ್ರವನ್ನು ಬಳಸಿ ಶೋಧಿಸುವಂಥ ಸಂಕೇತ ಯಾವುದಂದರೆ ಅದು ಅಂದರೆ ಬ್ರೂನರ್ ಅವರ ಪ್ರಕಾರ ಭಾಷೆಯನ್ನು ಕಲಿಸುವಂಥ ಸರಿಯಾದ ಸಂಕೇತ ಯಾವುದಂದರೆ ಅದು ಸಾಂಕೇತಿಕ. ಸಂಜ್ಞಾನಾತ್ಮಕ ಸಿದ್ಧಾಂತಗಳ ಕೇಂದ್ರ ಪರಿಕಲ್ಪನೆ ಯಾವುದಂದರೆ ಅದು ಕಲಿಕಾ ಸನ್ನಿವೇಶಗಳನ್ನು ಸೂಚಿಸುವಿಕೆ. ಸಾಮಾನ್ಯವಾಗಿ ಒಂದು ಮಗು ಆಯ್ಕೆ ಮಾಡುವಂಥ ಮಾದರಿ ಯಾವುದು ಅಂದರೆ ಅದು ಅವನ ಪಾಲಕರು, ಶಿಕ್ಷಕರು ಅಥವಾ ಅಧಿಕಾರದಲ್ಲಿರುವ ಯಾವುದೇ ವ್ಯಕ್ತಿಯನ್ನು ಏನು ಮಾಡುತ್ತೆ ತನ್ನ ಮಾದರಿಯಾಗಿ ಇಟ್ಕೊಳ್ತೈತೆ. ವೀರ ವ್ಯಕ್ತಿಯ ಆರಾಧನೆ ಈ ಅವಧಿಯ ಒಂದು ವಿಶಿಷ್ಟ ಲಕ್ಷಣ. ಇದು ತಾರುಣ್ಯ ವ್ಯವಸ್ಥೆ ಅಂತ ನೋಡಿದ್ದೀವಲ್ಲ, ಅವಾಗೆ ತಾರುಣ್ಯ ವ್ಯವಸ್ಥೆ. ಪಿಯಾಜೆ ಅವರ ಜ್ಞಾನಾತ್ಮಕ ವಿಕಾಸದ ಹಂತದಲ್ಲಿ ಸರಿಯಾದ ಕ್ರಮ ಅಂತಂದರೆ ಅದು ಸಂವೇದನಗತಿ ಹಂತ, ಕಾರ್ಯಪೂರ್ವ ಹಂತ, ಮೂರ್ತ ಕಾರ್ಯಗಳ ಹಂತ, ಔಪಚಾರಿಕ ಕಾರ್ಯಗಳ ಹಂತ. ಇದು ಸ ಕ ಮು ಔ ಇವು ಅನುಕ್ರಮವಾದ ಹಂತಗಳು. ಅನುಕ್ರಮ ಹಂತಗಳು ಕೇಳ್ತಾರೆ ಎಕ್ಸಾಮಲ್ಲಿ, ನೆನ್ಪಿಟ್ಕೋಬೇಕು. ಕಲಿತ ರೋಗಗಳಿಂದ ನರಳುವಿಕೆಯ ಕಾಲ ಯಾವುದಂದರೆ ಅದು ತಾರುಣ್ಯ ವ್ಯವಸ್ಥೆ. ಹಲವಾರು ಪ್ರಶ್ನೆಗಳು ಕೇಳುವಂಥ ಸಂಭವ ಇರ್ತೈತೆ. ಯಾಕಂದರೆ ನಾವಲ್ಲಿ 10-12 ಏನು ಮಾಡಿದ್ದೀವಿ, ನಾವು ಅವ್ರ ಲಕ್ಷಣಗಳನ್ನು ನೋಡಿದ್ದೀವಿ. ಆ ಎಲ್ಲ ಲಕ್ಷಣಗಳ ಮೇಲೆ ಏನು ಮಾಡ್ತಾರೆ, ಪ್ರಶ್ನೆಗಳನ್ನು ಹಾಕ್ತಾರೆ. ವಿಕಾಸದ ಈ ಅವಧಿಯನ್ನು ಗ್ಯಾಂಗ್ ಯುಗ ಅಂತ ಕರಿತೀವಿ, ಅಂದರೆ ಅದು ಬಾಲ್ಯಾವಸ್ಥೆ ಅಥವಾ ಊಟ ಯುಗ ಅಂತೇಳಿ ಕರಿತೀವಿ. ಅದಕ್ಕೆ ಊಟ ಪೂರ್ವ ಯುಗ ಅಂದರೆ ಅದು ಪೂರ್ವ ಬಾಲ್ಯ. ಶೈಶವಾವಸ್ಥೆಯಲ್ಲಿ ಮಗುವು ಸಾಮಾಜಿಕ ಬದಲಾವಣೆ ಹೊಂದುವುದು ಎಲ್ಲಿ ಅಂದರೆ ಅದು ಸಂಜ್ಞೆ ಕಲಿಕೆಯಲ್ಲಿ. ಶೈಶವಾವಸ್ಥೆಯ ನಂತರ ವರ್ಷಗಳಲ್ಲಿ ಹುಡುಗರಿಗಿಂತ ಭೌತಿಕವಾಗಿ ಏನಿರ್ತಾರೆ ಹೆಚ್ಚು ಸಕ್ರಿಯರಾಗಿರ್ತಾರೆ. ಈ ವ್ಯತ್ಯಾಸಕ್ಕೆ ಕಾರಣ ಏನಂದರೆ ಅದು ಅನುವಂಶಿತ. ಏನು ಮಾಡ್ತಾರಂತೆ, ಶೈಶವಾವಸ್ಥೆಯಲ್ಲಿ ಹುಡುಗಿಯರಿಗಿಂತ ಏನು ಮಾಡ್ತಾರೆ ಭೌತಿಕವಾಗಿ ಹೆಚ್ಚು ಕ್ರಿಯಾಶೀಲರಾಗಿರ್ತಾರೆ. ಈ ವ್ಯತ್ಯಾಸಕ್ಕೆ ಕಾರಣ ಏನಂದರೆ ಅಲ್ಲಿ ಅನುವಂಶೀಯತೆ ಕಾರಣ ಆಗ್ತೈತೆ. ಅತಿ ಆಕ್ರಮಣ ಪ್ರವೃತ್ತಿ ಮಗುವಿನ ಒಂದು ಲಕ್ಷಣ. ಯಾಕಂದರೆ ಅದು ಅಧಿಕಾರವನ್ನು ಪ್ರತಿರೋಧಿಸ್ತೈತೆ. ಅದೇನು ಮಾಡ್ತೈತೆ, ಎಲ್ಲ ನನಗೆ ಬೇಕು, ನಂದೇ ಅಂತೇಳಿ ಎಲ್ಲ ಏನು ಮಾಡ್ತೈತೆ ಹಠವನ್ನು ಇಲ್ಲಿ ಸಾಧಿಸ್ತಾ ಇರ್ತೈತೆ ಮಗು. ಬೆಳವಣಿಗೆಯನ್ನು ಅರ್ನೆಸ್ಟ್ ಜೋನ್ಸ್ ಅವರು ಎಷ್ಟು ಹಂತಗಳಲ್ಲಿ ಮಾಡಿದ್ರು ಅಂದರೆ ಅದು 4 ಹಂತಗಳು. ಮೊದಲನೇದು ಶೈಶವ, ಬಾಲ್ಯ ವ್ಯವಸ್ಥೆ, ಇನ್ನೊಂದು ತಾರುಣ್ಯ ವ್ಯವಸ್ಥೆ, ಆಮೇಲೆ ವಯಸ್ಕತನ. 4 ಹಂತಗಳಾಗಿ ವಿಂಗಡಣೆ ಮಾಡ್ತಾರೆ ಅರ್ನೆಸ್ಟ್ ಜೋನ್ಸ್ ಅವರು. ಹರ್ಲೇಕ್ ಅವರು ಏನು ಮಾಡ್ತಾರೆ 10 ಹಂತಗಳು ಮಾಡ್ತಾರೆ. ಅದ್ರ ಬಗ್ಗೆ ಇಲ್ಲಿಲ್ಲ, ಮುಂದೆ ಬಂದಾಗ ನಾನು ಹೇಳ್ತೀನಿ. ಹರ್ಲಾಕ್ ಅವರ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಹರ್ಲಾಕ್ ಅವರ ಪ್ರಕಾರ ಹದಿಹರೆಯದ ಅವಧಿ ಎಷ್ಟು ಅಂತಂದರೆ ಅದು 12ರಿಂದ 14 ವರ್ಷ. ಆದರೆ ಅವ್ರು 10 ಹಂತಗಳ ಬಗ್ಗೆ ಹೇಳ್ತಾರೆ, ಅದು ನೋಡೋಣ ಆಮೇಲೆ. ಬೆಳವಣಿಗೆ ವಿಕಾಸಗಳೆರಡು ಹುಟ್ಟಿನ ಮೊದಲಿನಿಂದಲೂ ಅಧ್ಯಯನ ಮತ್ತು ವರ್ಗೀಕರಣ ಮಾಡಿದವರು ಯಾರಂದರೆ ಬೆಳವಣಿಗೆ ವಿಕಾಸಗಳೆರಡು ಹುಟ್ಟಿನ ಮೊದಲಿನಿಂದಲೂ ಅಂದರೆ ಹುಟ್ಟಿನಕ್ಕಿಂತ ಮೊದಲಿನಿಂದಲೂ ಅಧ್ಯಯನ ಮಾಡಿ ಅದನ್ನು ವರ್ಗೀಕರಣ ಮಾಡಿದವರಿಂದ ಹರ್ಲಾಕ್ ಅವರು 10 ಹಂತಗಳವರು ವರ್ಗೀಕರಣ ಮಾಡ್ತಾರೆ. ತಾರುಣ್ಯ ವ್ಯವಸ್ಥೆಯಲ್ಲಿ ಉಂಟಾಗುವ ಅದ್ವಿತೀಯ ಲೈಂಗಿಕ ಗುಣಗಳು ಯಾವುವು ಅಂತಂದರೆ ಅದು ಬೆವರು ಗ್ರಂಥಿ ಸ್ರವಿಸುವಿಕೆ ಮೂಲಕ ಏನಾಗ್ತೈತೆ ಹೆಚ್ಚಾಗ್ತೈತೆ. ಬೆಳವಣಿಗೆಯ ತೂಕದ
ಹೆಚ್ಚಳ, ಎತ್ತರದಲ್ಲಿ ಹೆಚ್ಚಳ ಸೂಚಿಸುವುದು ಏನು ಮಾಡ್ತೈತೆ, ಅದು ಸೂಚಿಸ್ತೈತೆ. ನವಜಾತ ಶಿಶುವಿನ ತೂಕ ಎಷ್ಟಿರ್ತದೆ ಅಂದರೆ 3 ರಿಂದ 4 ಅಥವಾ 5 kg ಇರ್ತೈತೆ. ಸಮರೂಪಾವಳಿಗಳು ಬೇರೆ ಬೇರೆ ವಯಸ್ಸಿನಲ್ಲಿ ತಾರುಣ್ಯ ವ್ಯವಸ್ಥೆಗೆ ಬರಲು ಕಾರಣ ಅಂದರೆ ಅದು ದೇಹದ ಉಷ್ಣತೆ. ಒಬ್ಬೊಬ್ಬರು ಒಂದೊಂದು ರೀತಿ ಏನು ಮಾಡ್ತಾರೆ, ತಾರುಣ್ಯಕ್ಕೆ ಬರ್ತಾರೆ. ಬದಲಾವಣೆಯು ಈ ಕ್ರಿಯೆಯಿಂದ ಜೀವಿಯನ್ನು ಏನು ಮಾಡ್ತೈತಿ, ಉಂಟಾಗುವಂಥ ಬದಲಾವಣೆ ಆಗ್ತದೆ. ಅದು ಕೋಶ ವಿಭಜನೆಗೆ. ಬೆಳವಣಿಗೆಯು ಅವಲಂಬಿಸಿರುವಂಥ ಅಂಶಗಳು ಯಾವಂದರೆ ಒಂದು ಪರಿಸರ, ಇನ್ನೊಂದು ಅನುವಂಶೀಯತೆ, ಇನ್ನೊಂದು ನಿರ್ನಾಳ ಗ್ರಂಥಿಗಳು. ಜ್ಞಾನಾತ್ಮಕ ವಿಕಾಸದ ಬಗ್ಗೆ ವಿಶಿಷ್ಟವಾದಂಥ ವಾದವನ್ನು ಮಂಡಿಸಿದವರು ಯಾರು ಅಂತಂದರೆ ಅದು ಜೀನ್ ಪಿಯಾಜೆ ಅವರು. ಇವರು ಸ್ವಿಸ್ ದೇಶದವರು. ಸಂಘಟಿಸುವಿಕೆ ಹಾಗೂ ಹೊಂದಿಕೊಳ್ಳುವಿಕೆ ಎಂಬ 2 ಮನೋವ್ಯಾಕರಣಗಳು ಜ್ಞಾನಾತ್ಮಕ ಸಂರಚನೆಯನ್ನು ನಿರ್ಧರಿಸುತ್ತವೆ ಅಂತ ಹೇಳಿದವರು ಅವರು ಕೂಡ ಪಿಯಾಜೆ ಅವರು. ಮಗುವಿನ ಬೆಳವಣಿಗೆ ಮತ್ತು ವಿಕಾಸವನ್ನು ಉತ್ತೇಜಿಸುವ ಆಶಯದಲ್ಲಿ ಇಟಾಲಿಯನ್ ಸಮಿತಿ ರೋಮನ್ನರ ಕಾರ್ಯಾಗಾರ ನಡೆಸಿದಂಥ ವರ್ಷ ಎಷ್ಟಂದರೆ ಅದು 1990. ವ್ಯಕ್ತಿ ವಿಕಾಸವನ್ನು ಅಧ್ಯಯನ ಮಾಡುವಂಥ ಮಾರ್ಗಗಳು ಯಾವುದಂದರೆ ಲಂಬ ನೋಟ ಮಾರ್ಗ, ಸೀಳು ನೋಟ ಮಾರ್ಗ. ಇದು ಟಾಪಿಕಲ್ಲಿ ಬಂದಿಲ್ಲ, ಅದನ್ನು ಕೊಟ್ಟಿದೆ, ನೆನ್ಪಿಟ್ಕೊಳ್ಳಿ. ಮಗುವಿನ ದೈಹಿಕ ಬೆಳವಣಿಗೆ ಅತ್ಯಂತ ವೇಗವಾಗಿ ಬೆಳೆಯುವ ಅಂಗ. ದೈಹಿಕ ಬೆಳವಣಿಗೆ ಅತ್ಯಂತ ವೇಗವಾಗಿ ಯಾವ್ದು ಬೆಳೀತದೆ ಅದು ಮೆದುಳು ಬೆಳೀತೈತೆ. ಸಮಾಜ ನಿರೀಕ್ಷೆಗಳು ಪ್ರತಿಯೊಂದು ವ್ಯಕ್ತಿಯ ಜೀವಿತ ಹಂತದಲ್ಲಿ ಅವುಗಳನ್ನು ವಿಕಾಸ ಕಾರ್ಯಗಳು ಅಂತೇಳಿ ಕರೆದವರು ಹ್ಯಾವಿಂಗ್ ಹರ್ಸ್ಟ್ ಅವರು. ಗೋಡಾರ್ಡರು ಅಂದರೆ ಹೊವಾರ್ಡ್ ಗೋರ್ಡನ್ ಅವರು ನಡೆಸಿದ ಪರಿಸರ ಪರವಾದಂಥ ಪ್ರಯೋಗ ಯಾವುದಂದರೆ ಜಿಪ್ಸಿ ಜನಾಂಗದ ಮೇಲೆ. ಅನುವಂಶೀಯತೆ ಇಂಟು ಪರಿಸರ ಈಜಿಕೊಟ್ಟು ವ್ಯಕ್ತಿತ್ವ ಬರ್ತದೆ ಅಂತ ಹೇಳಿದವರು ವುಡ್ವರ್ತ್ ಅವರು. ಮಗುವಿನ ಅಹಂ ಕೇಂದ್ರೀಕೃತವಾದಂಥ ಅಂಶ ಯಾವುದಂದರೆ ಶೈಶವಾವಸ್ಥೆಯಲ್ಲಿ ಅಹಂ ಕೇಂದ್ರೀಕೃತ ಕಂಡುಬರ್ತೈತೆ. ಕ್ರಮೇಣ ಬೆಳವಣಿಗೆ ತತ್ವವನ್ನು ಪ್ರತಿಪಾದಿಸಿದವರು ಯಾರಂದರೆ ಅದು ಥಾರ್ನ್ಡೈಕ್ ಅವರು. ಇವ್ರೇನು ಮಾಡ್ತಾರೆ, ಪ್ರಯತ್ನ ಪ್ರಮಾದ ಕಲಿಕೆ ಅಂತ ಕೂಡ ಅದಕ್ಕೆ ಕರಿತೀವಿ. ಶೀಘ್ರ ಬೆಳವಣಿಗೆ ತತ್ವವನ್ನು ಪ್ರತಿಪಾದಿಸಿದವರು ಸ್ಟೀನ್ಲಿ ಹಾಲ್ ಅವರು. ಮನೋಸಾಮಾಜಿಕ ಹಂತಗಳ ಸಿದ್ಧಾಂತ ಪ್ರತಿಪಾದನೆ ಮಾಡಿದವರು ಎರಿಕ್ಸನ್ ಅವರು. ವ್ಯಕ್ತ ವಿಭಿನ್ನತೆಗೆ ಅಲ್ಲಿ ವ್ಯಕ್ತಿಯಾಗಬೇಕು. ವ್ಯಕ್ತಿ ವಿಭಿನ್ನತೆಗೆ ಅನುವಂಶೀಯತೆ ಕಾರಣ ಅಂತ ವಾದ ಮಾಡಿದವರು ಯಾರಂದರೆ ಫ್ರಾನ್ಸಿಸ್ ಗಾಲ್ಟನ್, ಗ್ರೆಗರ್ ಮೆಂಡಲ್, ಕಾರ್ಲ್ ಪಿಯರ್ಸನ್, ರೂಸೋ. ಇವ್ರೇನು ಮಾಡ್ತಾರೆ, ವ್ಯಕ್ತಿ ವಿಭಿನ್ನತೆ ಆಗಿರಲಿಕ್ಕೆ ಅನುವಂಶೀಯತೆಯನ್ನು ಕಾರಣ ಅಂತೇಳಿ ಇವ್ರೇನು ಮಾಡ್ತಾರೆ, ತಮ್ಮ ವಾದವನ್ನು ಮಂಡಿಸ್ತಾರೆ. ಪಕ್ವತೆ ಎಂಬ ಪದವನ್ನು ಮೊದಲು ಬಳಸಿದವರು ಯಾರಂದರೆ ಅರ್ನಾಲ್ಡ್ ಜೆಸೆಲ್ ಅವರು. 1920ರಲ್ಲಿ ಬಂಗಾಳದಲ್ಲಿ ನಡೆದಂತಹ ಕಮಲ ಮತ್ತು ಅಮಲ ಎಂಬ ಅವಳಿ ಮಕ್ಕಳ ತೋಳದ ವರ್ತನೆ ಅದಕ್ಕೆ ಅದೊಂದು ಉದಾಹರಣೆ ಅಂದರೆ ಪರಿಸರವಾದಕ್ಕೆ ಸಾಕ್ಷಿಯಾಗಿದೆ. ಅದು ಒಂದು ಪರಿಸರದಲ್ಲಿ ಬೆಳೆಸ್ತಾರೆ, ಅವಳಿಗೆ ಒಂದು ಪರಿಸರ ಅಂದರೆ ಅದೊಂದು ಪರಿಸರ ಬೇರೆ ಬೇರೆ ಪರಿಸರದಲ್ಲಿ ಏನು ಮಾಡ್ತಾರೆ, ಇಬ್ಬರನ್ನು ಬೆಳೆಸ್ತಾರೆ. ಅನುವಂಶೀಯತೆವಾದಿಗಳು ಅನುವಂಶೀಯತೆಯ ಪ್ರಧಾನ ಎಂದು ಸ್ಪಷ್ಟಪಡಿಸಲು ಅಧ್ಯಯನ ಮಾಡಿದ ಕುಟುಂಬಗಳು ಯಾವ್ಯಾವು ಅಂದರೆ ಒಂದು ಎಡ್ವರ್ಡ್ ಹಾಗೂ ಚೂಕ್ ಕುಟುಂಬದವರು. ಏನು ಮಾಡ್ತಾರೆ, 2 ಕುಟುಂಬದ ಮೇಲೆ ಏನು ಮಾಡ್ತಾರೆ, ಅವರು ಪ್ರಯೋಗವನ್ನು ಮಾಡ್ತಾರೆ. ಮೊಟ್ಟ ಮೊದಲ ಬಾರಿಗೆ ತಾರುಣ್ಯ ವ್ಯವಸ್ಥೆಯ ಬಗ್ಗೆ ಪುಸ್ತಕ ಪ್ರಕಟಣೆ ಮಾಡಿದವರು GS ಹಲ್ ಅವರು. ಎಷ್ಟರಲ್ಲಿ, 1904ರಲ್ಲಿ. ತಾರುಣ್ಯ ವ್ಯವಸ್ಥೆಯ ಮನೋವಿಜ್ಞಾನ ಗ್ರಂಥ ಬರೆದವರು ಫೆಡ್ರಿಕ್ ಟ್ರೇಸಿ. ಮಾನವನಲ್ಲಿರುವಂಥ ವರ್ಣತಂತುಗಳು 23 ಜೊತೆ ಒಟ್ಟು ಕೇಳಿದರೆ 46. ಲಿಂಗ ನಿರ್ಧರಿಸುವ ವರ್ಣತಂತುಗಳು ಯಾವಂದರೆ X ಮತ್ತು Y. XX ಇದ್ದರೆ ಅದು ಹೆಣ್ಣಾಗ್ತೈತೆ, XY ಇದ್ದರೆ ಅದು ಗಂಡು ಮಗು ಆಗ್ತಿರ್ತೈತೆ. ಆದರೆ ಲಿಂಗ ನಿರ್ಧಾರ ಯಾರಿಂದ ಆಗ್ತದೆ ಅಂದರೆ ಅದು ಪುರುಷರಿಂದಲೇ ಆಗ್ತೈತಿ. ಅನುವಂಶೀಯತೆ ಬಗ್ಗೆ ಸಂಶೋಧನೆ ನಡೆಸಿದವರು ಯಾರಂದರೆ ಗ್ರೆಗರ್ ಮೆಂಡಲ್ ಅವರು. ಅನುವಂಶೀಯತೆ ಬಗ್ಗೆ ಅಧ್ಯಯನ ಮಾಡಿದವರು ಫ್ರಾನ್ಸಿಸ್ ಗಾಲ್ಟನ್ ಅವರು. ಬೆಳವಣಿಗೆ ಸ್ಥಗಿತವಾಗುವಂಥ ಅವಧಿ ಯಾವುದಂದರೆ ಅದು ಕಿಶೋರಾವಸ್ಥೆ ಅಂತ್ಯದಲ್ಲಿ ಏನಾಗ್ತೈತಿ, ಬೆಳವಣಿಗೆ ನಿಂತ್ಕೊಂಡು ಹೋಗ್ತೈತಿ. ಅಂದರೆ ಮಹಿಳೆಯರಲ್ಲಿ 17ರಿಂದ 18 ವರ್ಷಕ್ಕೆ ಬೆಳವಣಿಗೆ ನಿಂತರೆ ಪುರುಷರಲ್ಲಿ 18ರಿಂದ 19 ವರ್ಷದವರೆಗೆ ಏನಾಗ್ತದೆ, ಬೆಳವಣಿಗೆ ನಿಂತು ಹೋಗ್ತೈತಿ. ಅಗತ್ಯತೆಯ ಸಿದ್ಧಾಂತ ಯಾರು ಕೊಟ್ಟರು ಅಂದರೆ ಅದು ಮಾಸ್ಲೋರವರು ಕೊಡ್ತಾರೆ. ಮಗುವಿನ ಮೆದುಳು ವೇಗವಾಗಿ ಬೆಳೆಯುವಂಥ ಅವಧಿ ಯಾವುದಂದರೆ ಪ್ರಾರಂಭದಲ್ಲಿ 9 ತಿಂಗಳು ಏನಾಗ್ತೈತೆ, ಮಗುವಿನ ಮೆದುಳು ವೇಗವಾಗಿ ಬೆಳೀತೈತಿ. ಇಷ್ಟೇನದು ಅಂದರೆ ಬೆಳವಣಿಗೆ ಮತ್ತು ವಿಕಾಸಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳು. ಅದು ನೀವು ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಪಾಠಗಳನ್ನು ಓದ್ಕೊಳ್ಳಿ, ಇದಕ್ಕೆ ಸಂಬಂಧಪಟ್ಟಂಥ ಬೇರೆ ಬೇರೆ ಬುಕ್ಸನ್ನು ಓದ್ಕೊಂಡು ಏನು ಮಾಡಿ ನೀವು ಮಾಹಿತಿಯನ್ನು ಕಲೆಕ್ಟ್ ಮಾಡ್ಕೊಳ್ಳಿ. ಮುಂದಿನ ತರಗತಿಯಲ್ಲಿ ಮುಂದಿನ ಒಂದು ವಿಷಯದ ಕುರಿತು ತರಗತಿಯನ್ನು ಮಾಡ್ತೀನಿ. ಯಾರನ್ನ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ವಾಚ್ ಮಾಡಿ. ಇಷ್ಟ ಆಗಿದರೆ ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಲ್.